ಮೇಲೆ ಮತದಾರರ ಮೇಲೆ ಇನ್ನೊಂದು 5 ದಿವಸದ ಒಳಗಡೆ ಈ ASDD ಲಿಸ್ಟ್ ಒಂದ್ಸತಿ ವೆರಿಫೈ ಮಾಡ್ಕೊಂಡು ಮುಗಿಸಿದೀವಿ ಅಂದ್ರೆ ಆವಾಗ ನಾವು ನಮ್ಮ ಕೆಲಸವನ್ನು 5 to 7 ಡೇಸ್ ಒಳಗಡೆ ಮುಕ್ತಾಯ ಮಾಡ್ತೀವಿ. ಈವನ್ ಅರ್ಬನ್ ಏರಿಯಾಸ್ ಡಿಜಿಟಲೈಸೇಷನ್ ಅಂದ್ರೆ ಅದೇ ಮತ್ತೆ ಹೇಳ್ತೀನಿ. ಈಗ ಟೋಟಲ್ ನಾವು 41,07,000 ಏನ್ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ, ಅದರ ಪೈಕಿ ನಮಗೆ ವಾಪಸ್ ಬಂದಿರೋದು 33,10,399. 80%, 80.6%. ಓಕೆ ಬಹುಮಾನ ಅಲ್ಲ, ನಾನು ಅವ್ರ ಮನೆಗೆ ಹೋಗಿ ಸನ್ಮಾನ ಮಾಡ್ತೀನಿ. ನಾನು ಅವರಿಗೆ ಮಾತು ಕೊಟ್ಟಿದ್ದೀನಿ. ಎಸ್ಪೆಷಲಿ ಉತ್ತರ ಹಾಗೂ ದಕ್ಷಿಣ ಕ್ಷೇತ್ರಗಳಲ್ಲಿ ಬಹಳ ಕಷ್ಟ ಇದೆ, ಬಹಳ ಕಷ್ಟ ಪಡ್ತಾ ಇದ್ದಾರೆ. ಸೊ ಎಸ್ಪೆಷಲಿ ಆ ಕ್ಷೇತ್ರಗಳಲ್ಲಿ ಯಾರು 100ಕ್ಕೆ 100 ಮಾಡ್ತಾರೆ, ಡಿಜಿಟಲೈಸೇಷನ್ ASDD ತೋರಿಸ್ಕೊಳ್ತಾರೆ, ನೀಟ್ಲಿ ಎಲ್ಲ ಪ್ರಾಸೆಸ್ ಮಾಡ್ತಾರೆ, ಯಾವ್ದು ದೂರ ಬರಲ್ಲ. ಅವ್ರ ಮನೆಗೆ ಹೋಗಿ ನಾನು ಅವರಿಗೆ ಸನ್ಮಾನ ಮಾಡ್ತೀನಿ ಅಂತ ಹೇಳಿದ್ದೀನಿ. 3 ಜನಕ್ಕೆ ಇಲ್ಲಿ ಮಠ ನಾನು ಮಾಡಿದ್ದೀನಿ ದಕ್ಷಿಣದಲ್ಲಿ. ಈಗ ಉತ್ತರದಲ್ಲಿ ನಾನು ವೇಟ್ ಮಾಡ್ತಾ ಇದ್ದೀನಿ. ಈಗ ಒಂದು ಸೆನ್ಸ್ ಆಫ್ ಹೆಲ್ದಿ ಕಾಂಪಿಟೇಷನ್ ಬಂದಿದೆ. ಫಸ್ಟ್ ಏನಾಗ್ತಾ ಇತ್ತು, ನಾವು ಬರೀ BLO ಮೇಲೆ ಒತ್ತಡ ಹಾಕ್ತಾ ಇದೀವಿ ಅಂತ ಇತ್ತು. ಹಂಗ್ ಒತ್ತಡನೂ ಹಾಕ್ತಾ ಇದೀವಿ, ನಾನು ಒಪ್ಕೊಳ್ತೀನಿ, ಕೆಲಸನೂ ಮಾಡಿಸ್ಬೇಕು. ಆದ್ರೆ ಅದರ ಜೊತೆ ಯಾರು ಉತ್ತಮ ಕೆಲಸ ಮಾಡಿದ್ದಾರೆ ಅವ್ರಿಗೆ ಶ್ಲಾಘನೆ ಹೇಳೋದು, ಅವರಿಗೆ ನಾವು ಸನ್ಮಾನ ಮಾಡೋದು, ಆ ಕೆಲಸವನ್ನು ಮಾಡಿ ಪ್ರೋತ್ಸಾಹನೆ ಮಾಡ್ಬೇಕಂತ ಹೇಳಿ ಆ ದೃಷ್ಟಿಯಿಂದ ಕೆಲಸ ಮಾಡ್ತಾರೆ. ಏನ್ ಸಮಸ್ಯೆ ಇದೆ ಅವ್ರಿಗೆ? ಐ ವಿಲ್ ಸ್ಪೆಷಲಿ ಫೋಕಸ್ ಆನ್ ದೋಸ್ ಕೇಸಸ್. ನಾನು ಅಲ್ಲಿ ಸ್ಪೆಷಲಿ ಫೋಕಸ್, ಇದು ಸ್ವಲ್ಪ ಕ್ರಿಟಿಕಲ್ ಕೇಸ್ ಅನಿಸ್ತಾ ಇದೆ ನನಗೆ. ಆ ಥರ ಮಾಜಿ ದೇವದಾಸಿಯರು ಎಷ್ಟು ಜನ ಇದ್ದಾರೆ ಅವ್ರದ್ದು ನಮ್ಮ ಕಡೆ ಪಟ್ಟಿ ಇದೆ. ಸೊ ಅವರ ಮಕ್ಕಳು ಯಾರಿದ್ದಾರೆ ಅವ್ರನ್ನ ನಾವು ನೋಡ್ತೀವಿ. 18+ ಇದ್ದಾರೆ ಅಂದ್ರೆ ಅವ್ರಿಗೆ ನಾವು ಅವ್ರನ್ನು ಅದರಲ್ಲಿ ಅಳವಡಿಸ್ಬೇಕು, ನಾವು ಅದರ ಮೇಲೆ ಕಾನೂನಾತ್ಮಕ ಕ್ರಮವನ್ನು ವಹಿಸ್ತೀವಿ, ಹೆಲ್ಪ್ ಮಾಡ್ತೀವಿ. ನಂದೇ ನೋಡಿ, ಉದಾಹರಣೆಗೆ ನಂದೇ ನೋಡಿ, ನಾನು ನನ್ನ ಊರು ಬಿಟ್ಟು ಈಗ ನಾನು ನನ್ನ ಕಾಡ್ರಿಗೆ ಬಂದು ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಬಹಳ ಸಿಂಪಲ್, ನಾನು ಆನ್ಲೈನ್ ಹೋಗಿದ್ದೀನಿ. ECI ವೆಬ್ಸೈಟ್ ಅಲ್ಲಿ 2002 ನನ್ನ ಹೆಸರು ಎಲ್ಲಿತ್ತು ಅಂತ ಹೇಳಿ ನಾನು ಹುಡುಕಿದ್ದೀನಿ. ನನ್ಗೆ ಗೊತ್ತಲ್ವಾ ನಾನು ಎಲ್ಲಿದ್ದೀನೋ ಅಂತ ಹೇಳಿ. ಅದನ್ನು ಹೋಗಿ ಅಲ್ಲಿ ಪಾರ್ಟ್ ನಂಬರ್ ಹಾಕಿ, ಅಸೆಂಬ್ಲಿ ಹಾಕಿ, ನನ್ನ ಹೆಸರು ಹಾಕಿ ಹುಡುಕಿದ್ದೀನಿ. ಮೊನ್ನೆ ನಮ್ಮ ಮಾಧ್ಯಮದ ಒಬ್ಬ ಮಿತ್ರರಿಗೂ ನಾವು ಹುಡುಕಿ ಕೊಟ್ಟಿದ್ದೀವಿ. ಹಂಗೆ 1-2 ನಿಮಿಷದ ಒಳಗಡೆ ಹುಡುಕೋದು ಬಹಳ ಸಿಂಪಲ್. ಆಮೇಲೆ ಏನ್ ಮಾಡಬೇಕು, ನಿಮ್ಗೆ ಸಿಕ್ಕಿದೆ 2002 ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಎಲ್ಲಿದೆ ಅಂತ ಹೇಳಿ, ಅದನ್ನು ನಿಮ್ಮ ಎನ್ಯೂಮರೇಷನ್ ಫಾರ್ಮ್ ಅಲ್ಲಿ ಫಿಸಿಕಲಿ ಬರೀತೀರಾ ಇಲ್ಲ ಆನ್ಲೈನ್ ಬರೀತೀರಾ, ಅದು ನಿಮ್ಗೆ ಬಿಟ್ಟಿರೋದು. ಆದ್ರೆ ಬೇಗ ಫಿಲಪ್ ಮಾಡಿ ವಾಪಸ್ ಕೊಡ್ಬೇಕು. PLAಗಳಿಗೆ ಹಾಗೂ ಇವತ್ತು ಪೊಲಿಟಿಕಲ್ ಪಾರ್ಟೀಸ್ಗೆ ನಾವು ಏನ್ ಹೇಳಿದೀವಿ ಅಂದ್ರೆ, ಆ ವೋಟರ್ಸ್ ಯಾರ್ಯಾರಿದ್ದಾರೆ ತಮ್ಮ ಗಮನದಲ್ಲಿ ಇರ್ತಾರೆ, ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ, ನಾವು ಹೊಸ ವೋಟರ್ ಅಂತ ನೋಂದಣಿ ಮಾಡ್ತೀವಿ ಅಂತ ಹೇಳಿ. ಲಾಸ್ಟ್ ಒಂದು ನ್ಯೂನತೆ ಅವರು ನಮಗೆ ತಿಳಿಸಿದ್ದಾರೆ. ಇದನ್ನು ಹೆಂಗ್ ಕರೆಕ್ಟ್ ಮಾಡ್ತೀರಂತ ಅವರು ಪ್ರಶ್ನೆ ಮಾಡುವಾಗ ನಾವು ಅವ್ರಿಗೆ ಒಂದು ಪರಿಹಾರವನ್ನು ಕೊಟ್ಟಿದ್ದೀವಿ. ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ನ್ಯೂನತೆ ಏನಿತ್ತು, ಈಗ ಒಂದು ಫ್ಯಾಮಿಲಿ ಒಬ್ಬರು ಇಲ್ಲಿದ್ದಾರೆ, ಇನ್ನೊಬ್ಬ ಮೆಂಬರ್ ಆಫ್ ದ ಫ್ಯಾಮಿಲಿ ಬೇರೆ ಪೋಲಿಂಗ್ ಬೂತ್ ಅಲ್ಲಿ ಇದ್ದಾರೆ, ಇನ್ನೊಬ್ಬರು ಬೇರೆ ಪೋಲಿಂಗ್ ಬೂತ್ ಅಲ್ಲಿ ಇದ್ದಾರೆ. ಇದನ್ನು ಯಾವಾಗ ಕರೆಕ್ಟ್ ಮಾಡ್ತೀರಾ ಅಂತ ಅವ್ರು ಪ್ರಶ್ನೆ ಕೇಳಿದ್ದಾರೆ. ನಾವು ಡ್ರಾಫ್ಟ್ ರೋಲ್ ಪಬ್ಲಿಷ್ ಆದ ತಕ್ಷಣ ಅವರಿಂದ ಫಾರ್ಮ್ 88 ತುಂಬಿಸ್ಕೊಂಡು ಶಿಫ್ಟಿಂಗ್ ಆಫ್ ವೋಟರ್ ಕೆಲಸ ಏನಿದೆ, ನಮ್ಮ ಕಡೆ ಪಟ್ಟಿ ಇದೆ, ಅವರ ಕಡೆನೂ ಪಟ್ಟಿ ಇದೆ, ಅವರ ಜೊತೆ ನಾವು ಕೈ ಜೋಡಿಸಿ ಇವ್ರನ್ನು ಅವರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಆ ವಾಸ ಸ್ಥಳದಲ್ಲಿ ಇರುವಂತ ವ್ಯಾಪ್ತಿಗೆ ಬರುವಂತ ಪೋಲಿಂಗ್ ಸ್ಟೇಷನ್ ಅಲ್ಲಿ ಅವರ ಹೆಸರನ್ನು ನಾವು ಶಿಫ್ಟ್ ಮಾಡಿ ನಮೂದನೆ ಮಾಡ್ತೀವಿ. ಫಾರ್ ದಿ ಫಸ್ಟ್ ಟೈಮ್ ಆಫ್ಟರ್ 20 years ಬೆಳಗಾವಿ ಜಿಲ್ಲೆನಲ್ಲಿ, ಎಸ್ಪೆಷಲಿ ನಗರದಲ್ಲಿ ಈ ಏನು ಬಹಳ ಗೊಂದಲಗಳಿತ್ತು, ಅದಕ್ಕೆ ಈ SIR ಮುಖಾಂತರ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಲಿಕ್ಕೆ ನಾನು ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸುತ್ತೇನೆ. ಇದು ನನ್ನ ಸೈಡ್ ಇಂದ ನನ್ನ ಬ್ರೀಫ್. ಡೂಪ್ಲಿಕೇಟ್ ಬರ್ತಾ ಇದೆಯಾ ವೋಟರ್ ಲಿಸ್ಟ್ ಅಲ್ಲಿ, ಒಂದು ತೆಗಿಬೇಕಾ? ಅವರು ಇದನ್ನು ಕನ್ಫರ್ಮ್ ಮಾಡಿದ ನಂತರನೇ ನಾವು ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಲಿಸ್ಟ್ ಫೈನಲ್ ಮಾಡ್ತೀವಿ. ಇದು ನಾವು ಅವರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ. ಅವರು ನಮಗೆ ಇದಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ. ಎರಡನೇ ನ್ಯೂನತೆ ಅವರು ಹೇಳಿದ್ದಾರೆ, 2002 ಲಿಸ್ಟ್ ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಇದ್ರು, 2025 ಲಿಸ್ಟ್ ಅಲ್ಲಿನೂ ವೋಟರ್ ಲಿಸ್ಟ್ ಅಲ್ಲಿ ಇದ್ರು, ಅವರು ವೋಟು ಮಾಡಿದ್ದಾರೆ. ಆದ್ರೆ ಈಗ ನೀವೇನ್ ಡ್ರಾಫ್ಟ್ ರೋಲ್ ಇಟ್ಕೊಂಡು ನೀವು ಹೋಗಿ ನೀವು ಈಗ ಏನು ಈಗಿನ ಫೈನಲ್ ರೋಲ್ ಇಟ್ಕೊಂಡು ಏನು ಹೋಗಿ ನೀವು
SIR ಕೆಲಸ ಮಾಡ್ತಾ ಇದ್ರಿ, ಆ ಲಿಸ್ಟ್ ಅಲ್ಲಿ ಅವರ ಹೆಸರು ಬಂದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಈ ತರ ನ್ಯೂನತೆಗಳು ಇರಬಹುದು. ಇಷ್ಟು ದೊಡ್ಡ ಮಟ್ಟದ ಕೆಲಸ ಮಾಡ್ತಾ ಇರುವಾಗ 41,07,000 ವೋಟರ್ಸ್ ಇದ್ದಾಗ ಒಂದು 5, 10, 20 ವೋಟರ್ಸ್ ಈ ತರ ಆಗಿರಬಹುದು. ನಮಗೆ ಒಂದು 100 ವೋಟರ್ಸ್ ಈ ತರ ಉದಾಹರಣೆಗಳನ್ನು ಅವರು ತೋರಿಸಿದ್ದಾರೆ. ಇದಕ್ಕೆ ಪರಿಹಾರವನ್ನು ನಾನು ಅವರ ಎದುರುಗಡೆ ಇಟ್ಟಿದ್ದೀನಿ. ಆ ಪರಿಹಾರವನ್ನು ಅವರು ಒಪ್ಕೊಂಡಿದ್ದಾರೆ. ಈ ಪರಿಹಾರ ಏನಂದ್ರೆ, ಯಾರ್ಯಾರು ಈ ವೋಟರ್ ಲಿಸ್ಟ್ ಅಲ್ಲಿ ಅವರ ಹೆಸರು ನೋಡ್ಲಿಕ್ಕೆ ಆಗ್ಲಿಲ್ಲ, ಹುಡುಕ್ಲಿಕ್ಕೆ ಆಗ್ಲಿಲ್ಲ, ಅವರ ಹೆಸರು ಇಲ್ಲ, ಅವರನ್ನು ನಾವು ತಕ್ಷಣ ಫಾರ್ಮ್ 6 ಮುಖಾಂತರ ಹೊಸ ವೋಟರ್ ಅಂತ ಮತ್ತೆ ನೋಂದಣಿ ಮಾಡ್ಕೊಳ್ತೀವಿ. ಡ್ರಾಫ್ಟ್ ವೋಟರ್ ಲಿಸ್ಟ್ 17th August 2026 ಏನ್ ಪಬ್ಲಿಷ್ ಆಗುತ್ತೆ, ಅದಾದ ತಕ್ಷಣ ನಾವು ಎಲ್ಲ ಇತರ ಯಾರು ಬಿಟ್ಟು ಹೋಗಿದ್ದಾರೆ ಅವ್ರನ್ನು ಮತ್ತೆ SIR ಮುಖಾಂತರ ಹೊಸ ವೋಟರ್ ಅಂತ ನಾವು ನಮೂದು ಮಾಡ್ತೀವಿ. ನಮೂದು ಮಾಡುವಾಗ ಫಾರ್ಮ್ 6 ಅವ್ರು ತುಂಬಬೇಕು. ಈಗ ಎಲ್ಲ ಆನ್ಲೈನ್ ಇದೆ ಸಿಸ್ಟಮ್, BLO ಕಡೆ ಆ್ಯಪ್ ಇದೆ, ಅವ್ರು ತುಂಬಬೇಕು. ಆ BLO ಯಾರಂತ ಅವರು ನೋಡ್ಕೋಬೇಕು. ಜೊತೆನಲ್ಲಿ 1987 ಕಂತ ಪೂರ್ವದಲ್ಲಿ ಅವ್ರು ಹುಟ್ಟಿದ್ದಾರೆ ಅಂದ್ರೆ ಅವರದು ಒಂದು ಡಾಕ್ಯುಮೆಂಟ್, 11 ಡಾಕ್ಯುಮೆಂಟ್ಸ್ ಪೈಕಿ 2004 ಮಧ್ಯದಲ್ಲಿ, 1987 to 2004 ಮಧ್ಯದಲ್ಲಿ ಯಾರಾದ್ರೂ ಹುಟ್ಟಿದ್ದಾರೆ ಅಂದ್ರೆ ಅವರದು ಜೊತೆನಲ್ಲಿ ತಂದೆ ಅಥವಾ ತಾಯಿದು ಒಂದು ಡಾಕ್ಯುಮೆಂಟ್, ಆ 11 ಡಾಕ್ಯುಮೆಂಟ್ಸ್ ಏನಿದಾವೆ ಅದರಲ್ಲಿ ಒಂದು. 2004 ನಂತರ ಅವ್ರು ಹುಟ್ಟಿದ್ದಾರೆ ಅಂದ್ರೆ ಅವ್ರದ್ದು ಅವಾಗ ಸ್ವಲ್ಪ ಸ್ಟ್ರಿಕ್ಟ್ ಆಗುತ್ತೆ, ಯಂಗ್ ವೋಟರ್ ಅಲ್ವಾ, ಅವರದು ತಂದೆದು ಹಾಗೂ ತಾಯಿ ಅವರದು ಒಂದೊಂದು ಡಾಕ್ಯುಮೆಂಟ್ ಕೊಡಬೇಕು. ಮೊದಲನೇ ಉದಾಹರಣೆಯಲ್ಲಿ ಬರೀ ಒಂದು ಡಾಕ್ಯುಮೆಂಟ್, ಎರಡನೇ ಉದಾಹರಣೆಯಲ್ಲಿ 2 ಡಾಕ್ಯುಮೆಂಟ್ಸ್ ಸ್ವತಃ ಹಾಗೂ ತಂದೆ ಅಥವಾ ತಾಯಿ, ಮೂರನೇ ಉದಾಹರಣೆಯಲ್ಲಿ 3 ಡಾಕ್ಯುಮೆಂಟ್ಸ್ ಸ್ವತಃ ತಂದೆ ಹಾಗೂ ತಾಯಿ. ಸ್ಟ್ಯಾಂಡಿಂಗ್ ಗೈಡ್ಲೈನ್ಸ್ ಇದ್ದಾವೆ. ಮೊನ್ನೆ ನಮ್ಮ ಚೀಫ್ ಎಲೆಕ್ಟರಲ್ ಆಫೀಸರ್ ಶ್ರೀ ಅನ್ಬುಕುಮಾರ್ ಸಾಹೇಬರು ಬೆಳಗಾವಿಗೆ ಬಂದಾಗ ನಮ್ಮೆಲ್ಲರ ಜೊತೆ ಸಭೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನೀವು ಪ್ರತಿ ದಿವಸ ಏನು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾ ಇದ್ರಿ, ಅದರ ಜೊತೆನಲ್ಲಿ ಬಹಿರಂಗವಾಗಿ ಪೊಲಿಟಿಕಲ್ ಪಾರ್ಟೀಸ್ ಮೀಟಿಂಗು ಹಾಗೂ ಪ್ರೆಸ್ ಕಾನ್ಫರೆನ್ಸು ಮಾಡಿ ಹಂತ ಹಂತವಾಗಿ ಏನೇನು ನೀವು ಸಾಧನೆ ಮಾಡ್ತಾ ಇದ್ದೀರೋ ಅದನ್ನು ನೀವು ಸ್ಪಷ್ಟವಾಗಿ ಹೇಳಬೇಕು. ಹಾಗೂ ಯಾವುದೇ ನ್ಯೂನತೆಗಳು ತಳಮಟ್ಟದಲ್ಲಿ ಮೀಡಿಯಾ ನಮ್ಮ ಮಾಧ್ಯಮದ ಸಮಿತ್ರರಿಗೆ ಕಂಡು ಬಂದಾಗ ಅವರು ನಿಮ್ಮ ಗಮನಕ್ಕೆ ತರ್ತಾರೆ, ಅದನ್ನು ಸರಿಪಡಿಸಲಿಕ್ಕೆ ನೀವು ಯತ್ನಿಸಬೇಕಂತ ಹೇಳಿ ಅವರು ನಮಗೆ ಸೂಚನೆಯನ್ನು ನೀಡಿದ್ದಾರೆ. ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ಒಟ್ಟು 18 ವಿಧಾನಸಭಾ ಕ್ಷೇತ್ರಗಳಲ್ಲಿ 41,07,000 ಮತದಾರರಿದ್ದಾರೆ. ಲಾಸ್ಟ್ ಒಂದು 25 ದಿವಸದಿಂದ ಎಲ್ಲ BLOಗಳು ಹಗಲು ರಾತ್ರಿ ನೋಡದೆ, ಮಳೆ ಬಿಸಿಲು ನೋಡದೆ, ಮನೆ ಮನೆಗೆ ಹೋಗಿ ಕಷ್ಟಪಟ್ಟು ಈ ಎನ್ಯೂಮರೇಷನ್ ಫಾರ್ಮ್ಸ್ ಏನಿದಾವೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬಂದಿದ್ದಾರೆ. ಒಂದು ಸಂತೋಷದ ಸಂಗತಿ ಏನಂದ್ರೆ, ಇವತ್ತಿಗೆ ನಮ್ಮ ಜಿಲ್ಲೆನಲ್ಲಿ ಒಟ್ಟು 41,07,000 ಮತದಾರರ ಪೈಕಿ ಕಂಪ್ಲೀಟ್ 100% ಡಿಸ್ಟ್ರಿಬ್ಯೂಷನ್ ನಾವು ಮುಕ್ತಾಯವನ್ನು ಮಾಡಿಕೊಂಡಿದ್ದೀವಿ. ಇದರಲ್ಲಿ ಒಂದು ನ್ಯೂನತೆ ಇದೆ, ಇದನ್ನು ನಾನು ಸ್ಪಷ್ಟಪಡಿಸಬೇಕು. ನಾವು ಒಂದು ಮನೆಗೆ ಹೋದಾಗ ಒಂದೇ ಮನೆಯಲ್ಲಿ ಇರುವಂತ 3 ಜನ ವೋಟರ್ಸ್ ಪೈಕಿ ಒಬ್ಬರಲ್ಲಿ ಇರ್ಬೋದು, ಮಿಕ್ಕಿದಿಬ್ಬರು ಬೇರೆ ಬೇರೆ ಪೋಲಿಂಗ್ ಬೂತ್ ಲಿಮಿಟ್ಸ್ ಅಲ್ಲಿ ಇರ್ಬೋದು. ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಅದೇ ಮನೆಯಲ್ಲಿ ನೀವು 3 ಉದಾಹರಣೆಗೆ ಆ 3 ಡಿಸ್ಟ್ರಿಬ್ಯೂಷನ್, ಆ 3 ಎನ್ಯೂಮರೇಷನ್ ಫಾರ್ಮ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ಆ ಯಜಮಾನರಿಂದ ನೀವು ನಿಮ್ಮ ರಿಜಿಸ್ಟರ್ ಅಲ್ಲಿ ಸಹಿ ಮಾಡಿಸ್ಕೊಂಡು ಡಿಸ್ಟ್ರಿಬ್ಯೂಟೆಡ್ ಅಂತ ತೋರಿಸ್ಬೇಕು ಆಪ್ ಅಲ್ಲಿ. ಆದರೆ ನಾವೊಂದು ಹೆಜ್ಜೆ ಮುಂದೆ ಹೋಗಿ ನಾವು ಮೊದಲನೇ ಹಂತದಲ್ಲಿ ಡಿಸ್ಟ್ರಿಬ್ಯೂಷನ್ ತೋರಿಸಿದ ನಂತರ ಅನ್ಕಲೆಕ್ಟಬಲ್ ಅಂತ ನಾವು ತೋರಿಸಲಿಲ್ಲ. ಯಾಕೆ ತೋರಿಸಲಿಲ್ಲ ಅಂದ್ರೆ, ನಮ್ಮ ಅರ್ಬನ್ ಏರಿಯಾದಲ್ಲಿ ಉತ್ತರ ಮತ್ತೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಬಂದು ನಮಗೆ ಈ ವಿಚಾರವನ್ನು ಮುಂಚಿತವಾಗಿ ತಿಳಿಸಿದ್ದಾರೆ. ಈ ತರ ರೇಷನಲೈಸೇಷನ್ ಆಗಲಿಲ್ಲ ಲಾಸ್ಟ್ 10-15 ವರ್ಷದಲ್ಲಿ. ಒಬ್ಬರು ಇಲ್ಲಿದ್ದಾರೆ, ಒಂದು ಫ್ಯಾಮಿಲಿಯಿಂದ ಇನ್ನೊಬ್ಬರು ಬೇರೆ ಕಡೆ ಇದ್ದಾರೆ, ಅವ್ರು ಮಿಸ್ ಆಗಿ ಹೋಗ್ತಾರೆ. ಇದನ್ನು ಸ್ವಲ್ಪ ನಿಧಾನಗತಿಯಿಂದ 0%, 80.60%. State average is only 70%. But Belagavi district average for EFs digitalized is 80.6% as of today, as per report at 12 o'clock. ಇವತ್ತು 12 o'clock ತನಕ ಇಷ್ಟಾಗಿದೆ. ಇಲ್ಲಿ ಮಠ ಈಗ 1:30 ಆಗ್ತಾ ಇದೆ.
ಪ್ರತಿ 2 ತಾಸಿಗೆ ನನಗೆ 1.5% ಇನ್ಕ್ರೀಸ್ ಆಗ್ತಾ ಇದೆ. ಅಷ್ಟು ಡಿಜಿಟಲೈಸೇಷನ್ ಆಗ್ತಾ ಇದೆ. ಈಗ ಡಿಜಿಟಲೈಸೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಡಿಸ್ಟ್ರಿಬ್ಯೂಷನ್ ಎನಿವೇಸ್ ಮುಗಿಸಿದೀವಿ. ರಾಮದುರ್ಗ್ ವಿಧಾನಸಭಾ ಕ್ಷೇತ್ರದಲ್ಲಿ 80% ಡಿಜಿಟಲೈಸೇಷನ್ ಆಗಿದೆ. ಸೌದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 86.7 ಆಗಿದೆ. ಬೈಲ್ಹೊಂಗಲಲ್ಲಿ 89% ಆಗಿದೆ. ಕಿತ್ತೂರಲ್ಲಿ 86% ಆಗಿದೆ. ಖಾನಾಪುರಲ್ಲಿ 87% ಆಗಿದೆ. ಅದೇ ರೀತಿ ಬೆಳಗಾಂ ದಕ್ಷಿಣದಲ್ಲಿ 65.5% ಆಗಿದೆ. ಬೆಳಗಾಂ ಉತ್ತರದಲ್ಲಿ 59.6% ಆಗಿದೆ. ಆಲ್ಮೋಸ್ಟ್ 60% ಆಗಿದೆ. ಯಮಕನ್ ಮರಡಿಯಲ್ಲಿ 91% ಆಗಿದೆ. ಗೋಕಾಕಲ್ಲಿ 74%, ಅರಬಾವಿ 74%, ಹುಕ್ಕೇರಿ 85%, ರಾಯಬಾಗ್ 83%, ಕುಡಚಿ 73%, ಕಾಗವಾಡ್ 84%, ಅಥಣಿ 81%, ಚಿಕ್ಕೋಡಿ ಸದಲ್ಗ 85%, ನಿಪ್ಪಾಣಿ 87% ಆಗಿದೆ. ಇವತ್ತು ನಾನು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಜೊತೆ ಒಂದು ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದೀನಿ. ಸರಿಸುಮಾರು 1 ತಾಸು ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಇನ್ನೂ ಏನ್ ನ್ಯೂನತೆಗಳಿದಾವೆ ಅಂತ ಹೇಳಿ ನಾನು ಅವ್ರ ಜೊತೆ ಚರ್ಚೆ ಮಾಡುವಾಗ ಅವರು 2 ನ್ಯೂನತೆಗಳನ್ನು ನನಗೆ ತಿಳಿಸಿದ್ದಾರೆ. ಮೊದಲನೇದು, ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಪಟ್ಟಿ ಏನಿದೆ ಅದು ತಾವು ನಮ್ಮೆಲ್ಲರಿಗೂ ಕೊಡಬೇಕು, ಇವತ್ತೇ ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ. ಇವತ್ತು 1 ತಾಸು ಒಳಗಡೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸಿಗೆ ಇಲ್ಲಿ ಮಠ ಎಷ್ಟು ಜನ ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಕ್ಯಾಟಗರಿನಲ್ಲಿ ಬಂದಿದ್ದಾರೆ ಇಡೀ ಪಟ್ಟಿ ಪೋಲಿಂಗ್ ಬೂತ್ ವಾರಿ ನಾವು ಅವರಿಗೆ ಇವತ್ತು ಫಿಸಿಕಲ್ ಕಾಪಿ ಕವರಿಂಗ್ ಲೆಟರ್ ಹಚ್ಚಿಬಿಟ್ಟು ನಾವು ಮುಟ್ಸ್ತೀವಿ. ಇದು ಯಾಕೆ ಅವರು ಕೇಳಿದ್ದಾರೆ, ನಾವು ಯಾಕೆ ಮುಟ್ಸ್ತಾ ಇದೀವಿ ಅಂದ್ರೆ, ಆ ತಳಮಟ್ಟದಲ್ಲಿ BLAಗಳ ಮುಖಾಂತರ, ಬೂತ್ ಲೆವೆಲ್ ಏಜೆಂಟ್ಗಳ ಮುಖಾಂತರ ಅವರು ಮತ್ತೆ ಕ್ರಾಸ್ ವೆರಿಫೈ ಮಾಡಿಸ್ತಾರೆ. ನಿಜವಾಗಿ ಆಬ್ಸೆಂಟಾ? ಅದರಂತೆ ನಾವು ಪ್ರತಿ ಒಂದು ಪೋಲಿಂಗ್ ಬೂತ್ ಅಲ್ಲಿ ಸರಿಸುಮಾರು 50 ರಿಂದ 150 ಅರ್ಬನ್ ಏರಿಯಾದಲ್ಲಿ ಮೇಜರ್ಲಿ ನಾವು ಅನ್ಕಲೆಕ್ಟಬಲ್ನು ಇನ್ನೂ ಉಳಿಸಿದೀವಿ. ತಮ್ಮ ಮುಖಾಂತರ ಎಲ್ಲ ಮತದಾರರಿಗೆ, ತಮ್ಮ ಪ್ರೇಕ್ಷಕರಿಗೆ ನನ್ನ ಮನವಿ ಏನಿದೆ ಅಂದ್ರೆ, ತಮ್ಮ ವೋಟರ್ ಲಿಸ್ಟ್ ನಲ್ಲಿ ಹೆಸರು ಒಂದು ಪೋಲಿಂಗ್ ಬೂತ್ ಅಲ್ಲಿದೆ, ಆದ್ರೆ ತಾವು ಬೇರೆ ಒಂದು ಪೋಲಿಂಗ್ ಬೂತ್ ವ್ಯಾಪ್ತಿನಲ್ಲಿ ಈಗ ವಾಸ ಮಾಡ್ತಾ ಇದ್ದೀರಂದ್ರೆ ತಮ್ಮ ಮೂಲ ವೋಟರ್ ಲಿಸ್ಟ್ ಇರುವಂತ ಪೋಲಿಂಗ್ ಬೂತ್ BLO ಯಾರು ಅಂತ ತಾವು ಅದನ್ನು ಸ್ವಲ್ಪ ವಿಚಾರ ಮಾಡಿ ಅವರನ್ನು ತಕ್ಷಣ ಕಾಂಟ್ಯಾಕ್ಟ್ ಮಾಡಬೇಕು. ಅವರ ಕಡೆ ತಮ್ಮ ಎನ್ಯೂಮರೇಷನ್ ಫಾರ್ಮ್ ಇದೆ. ನಾವು ಇನ್ನೂ ಅನ್ಕಲೆಕ್ಟಬಲ್, ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಕ್ಯಾಟಗರಿನಲ್ಲಿ ನಿಮ್ಮನ್ನು ಹಾಕಲಿಲ್ಲ. ನಾವು ವೇಟ್ ಮಾಡ್ತಾ ಇದ್ದೀವಿ. ಇನ್ನೊಂದು 4 ದಿವಸ ನಾವು ವೇಟ್ ಮಾಡಲಿಕ್ಕೆ ನಮ್ಮ ಕಡೆ ಅವಕಾಶ ಇದೆ. ಅದಾದ ನಂತರ ಕಾನೂನಾತ್ಮಕವಾಗಿ ನಾವು ಅದನ್ನು ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಕ್ಯಾಟಗರಿನಲ್ಲಿ, ASDD ಕ್ಯಾಟಗರಿನಲ್ಲಿ ಅನಿವಾರ್ಯವಾಗಿ ಹಾಕಬೇಕಾಗುತ್ತೆ. ಸೊ ಎಲ್ಲರಿಗೂ ಮನವಿ ಇದೆ. ಈ ನ್ಯೂನತೆ ಏನಿದೆ ಇದು ಬಹಿರಂಗವಾಗಿ ನಾವು ಹೇಳಬೇಕು, ತಮ್ಮ ಮುಖಾಂತರ ಎಲ್ಲರಿಗೂ ತಿಳುವಳಿಕೆ ನೀಡಬೇಕಂತ ಹೇಳಿ ನಾವು ಇವತ್ತು ಈ ಪಾಯಿಂಟ್ ಅನ್ನು ಇಟ್ಟಿದ್ದೀವಿ. ಸ್ಟ್ಯಾಟಿಸ್ಟಿಕ್ಸ್ ನೋಡ್ಬೇಕಂದ್ರೆ ಡಿಸ್ಟ್ರಿಬ್ಯೂಷನ್ 100% ಆಗಿದೆ. ಈಗ ಕಲೆಕ್ಷನ್ ಎಷ್ಟಾಗಿದೆ ಅಂತ ನಾವು ಲೆಕ್ಕ ಮಾಡುವಾಗ ಸರಿಸುಮಾರು ಒಂದು 80% ಕಲೆಕ್ಷನ್ ಆಗಿದೆ, ವಾಪಸ್ ಬಂದಿದೆ. ವಾಪಸ್ ಬಂದ ತಕ್ಷಣ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಅದನ್ನು ಡಿಜಿಟಲೈಸೇಷನ್ ಮಾಡ್ಕೊಳ್ತಾ ಇದ್ದೀವಿ. ಡಿಜಿಟಲೈಸೇಷನ್ ಮಾಡ್ತಾ ಇದೀವಿ, ಸ್ಕ್ಯಾನ್ ಮಾಡ್ತಾ ಇದೀವಿ, ಡಿಜಿಟಲೈಸ್ ಮಾಡ್ತಾ ಇದೀವಿ. ನಮ್ಮ BLO ಅದನ್ನು ವೆರಿಫೈಡ್ ಅಂತ ವೆರಿಫೈ ಮಾಡ್ತಾ ಇದೀವಿ. ಈ ಕೆಲಸ ಇಷ್ಟ ಆಗಿದೆ ಅಂದ್ರೆ ಮೊದಲನೇ ಹಂತ ನಮಗೆ ಮುಕ್ತಾಯವಾಗುತ್ತದೆ. ಟೋಟಲ್ 41 lakh ವೋಟರ್ಸ್ ಪೈಕಿ ಇಲ್ಲಿ ಮಠ 33,10,399 ವೋಟರ್ಗಳನ್ನು ನಾವು ಈಗಾಗಲೇ ಡಿಜಿಟಲೈಸ್ ಮಾಡಿ ಮುಗಿಸಿದೀವಿ. ಇಡೀ ರಾಜ್ಯದಲ್ಲಿ ಇದು ಅತಿ ಹೆಚ್ಚು ನಂಬರ್ ಫಾರ್ ಡಿಜಿಟಲೈಸೇಷನ್. ನಮ್ಗೆ ಇರೋದು ಅತಿ ಹೆಚ್ಚು ವೋಟರ್ಸ್, ಅತಿ ಹೆಚ್ಚು ಡಿಸ್ಟ್ರಿಬ್ಯೂಟ್ ಮಾಡಿದೀವಿ, ಅತಿ ಹೆಚ್ಚು ನಾವು ಮತ್ತೆ ಸಂಗ್ರಹಣೆ ಮಾಡಿ ಡಿಜಿಟಲೈಸ್ ಮಾಡಿ ಅದನ್ನು ಫಿನಿಶ್ ಮಾಡಿದ್ವಿ.